ಡಿಯರ್ ಫ್ರೆಂಡ್ಸ್, ಡಮಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದ್ ಪಕ್ಕ. ಸೀಸನ್ 12 ನ ಲಾಸ್ಟ್ ಡೇ ಇವತ್ತು ಫಿನಾಲೆ ಇದೆ. ಗಿಲ್ಲಿ ಪಳಾರ್ ಗಿಲ್ಲಿ ಒಂದೊಂದಲ್ಲ ಕಣ್ರಿ. ಗಿಲ್ಲಿದು ಎಲ್ಲ ಎಷ್ಟು ಟ್ರೆಂಡಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನಂಬಕ್ ಆಗಲ್ಲ. ನೆಕ್ಸ್ಟ್ ಲೆವೆಲ್ ಏನ್ ಫ್ಯಾನ್ ಕ್ರೇಜ್ ಅಂತ ಹೇಳ್ತೀರಾ. ಇವತ್ ಲಾಸ್ಟ್ ಏನೇ ಇರ್ಲಿ, ಬಿಗ್ ಬಾಸ್ ಈ ಸೀಸನ್ ನ ಮಾತ್ರ ಎಲ್ರು ಎಂಜಾಯ್ ಮಾಡಿದ್ದಾರೆ, ಎಲ್ರು ಇನ್ವಾಲ್ವ್ ಆಗಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ನಾನು ವೋಟ್ ಮಾಡಿದ್ದೀನಿ. ಆದ್ರೆ ನಾನು ರಕ್ಷಿತಾಗ್ ವೋಟ್ ಮಾಡಿರೋದು. ಆದ್ರೆ ಸೆಕೆಂಡ್ ಪ್ಲೇಸ್ಗಾದ್ರೂ ರಕ್ಷಿತಾ ಬರ್ಲಿ ಅಂತ. ಫಸ್ಟ್ ಪ್ಲೇಸ್ ಖಂಡಿತ ಗಿಲ್ಲಿನೇ ಬರ್ತಾರೆ. ಗಿಲ್ಲಿ ಕಪ್ ಗೆಲ್ಲೋದು ಗ್ಯಾರಂಟಿ ಗೊತ್ತಾಗ್ಬಿಟ್ಟಿದೆ. ಡಮಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದ್ ಪಕ್ಕ. ಮತ್ತೆ ಇನ್ನೊಂದು ಪಳ್ಳಾರ್ ಗಿಲ್ಲಿ, ಆಮೇಲೆ ಈ ಸಾಂಗ್ ದೊಡ್ಡವ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಬಿರಿ ಬೀಜ, ನೀನ್ ಮಾಡಿ ತಪ್ಪು ನಮ್ಗೆಲ್ಲ ಗೊತ್ತು. ಸೊ ಈ ತರ ನಮ್ಗೆ ಖುಷಿ ಕೊಡುವಂತಹ ಒಂದಷ್ಟು ಎಂಟರ್ಟೈನ್ಮೆಂಟ್ ಗಿಲ್ಲಿನ ಖಂಡಿತ ಕರ್ನಾಟಕ ಜನತೆ ಕೈ ಬಿಟ್ಟಿರಲ್ಲ. ಖಂಡಿತ ಗೆದ್ದಿರ್ತಾರೆ. 37 ಕೋಟಿ ವೋಟ್ಸ್ ಏನ್ ನೆನ್ನೆ ಅನೌನ್ಸ್ ಮಾಡಿದ್ರು, ಅದು ಗಿಲ್ಲಿಗೆ ಪಕ್ಕ ಅನ್ನೋದು ನನಗೂ ಗೊತ್ತಿದೆ. ಅದೇ ಸೆಕೆಂಡ್ ಪ್ಲೇಸ್ ಆದ್ರೂ ಅಟ್ಲೀಸ್ಟ್ ನಮ್ ರಕ್ಷಿತಾ ರನ್ನರ್ ಅಪ್ ಆದ್ರೂ ಆಗ್ಲಿ ಅನ್ನೋ ಆಸೆ ಅಂತೂ ಖಂಡಿತ ಇದೆ. ಸೊ ನಾನ್ ರಕ್ಷಿತಾಗೆ ವೋಟ್ ಮಾಡಿದೀನಿ. ನನ್ನ ಫ್ರೆಂಡ್ಸ್ ಕೈಲೂ ವೋಟ್ ಮಾಡಿಸಿದೀನಿ. ನೋಡೋಣ ಏನಾಗತ್ತೆ ಅನ್ನೋವಂಥದ್ದು ಇವತ್ ಸಂಜೆವರೆಗೂ ಕಾದ್ ನೋಡ್ಬೇಕಾಗಿದೆ. ಏನೇ ಇರ್ಲಿ, ಸಿಕ್ಕಾಪಟ್ಟೆ ಜನ ಇನ್ವಾಲ್ವ್ಮೆಂಟ್, ಪ್ರತಿ ಮನೆಯಿಂದನೂ ಜನರ ಇನ್ವಾಲ್ವ್ಮೆಂಟ್ ಇತ್ತು. ಸಚ್ ಎ ಬಿಗ್ ಶೋ ಇದು ಅಲ್ವಾ. ಇಡೀ ಕರ್ನಾಟಕದ ಜನರನ್ನೇ ಇನ್ವಾಲ್ವ್ ಮಾಡ್ಬಿಡ್ತು. ಯಾವುದೇ ಫೋನ್ ಕಾಲ್ ಬಂದ್ರು ಯಾರಾದ್ರೂ ಒಬ್ರು ಒಂದಿನದಲ್ಲಿ 3-4 ಫೋನ್ ಕಾಲ್ ಬರುತ್ತೆ ಅಂದ್ರೆ ಒಬ್ರು ಅಥವಾ ಇಬ್ರಾದ್ರೂ ಗಿಲ್ಲಿ ಬಗ್ಗೆ ಮಾತಾಡ್ತಾರೆ, ರಕ್ಷಿತಾ ಬಗ್ಗೆ ಮಾತಾಡ್ತಾರೆ, ಅಶ್ವಿನಿ ಬಗ್ಗೆ ಕ್ರಿಟಿಸೈಸ್ ಮಾಡ್ತಾರೆ. ಏನೇ ಇರ್ಲಿ, ಇಲ್ಲಿನ ಒಂದು ಜನ ಏನಿದ್ದಾರೆ ಅಂದ್ರೆ ಕಂಟೆಸ್ಟೆಂಟ್ ಗಳೇನಿದ್ದಾರೆ, ಜನರ ಮನಸ್ಸನ್ನ ತಲುಪಿದ್ದಾರೆ. ಆ ಕ್ಯಾರೆಕ್ಟರ್ಸ್ ಒಂಥರ ಏನೋ ನಮ್ಮ ಮನೆಯಲ್ಲಿ ಏನೋ ನಡೀತಾ ಇದೆ ವಿಚಾರಗಳು ಅನ್ನೋ ರೇಂಜ್ಗಾಗಿದೆ. ಜೈ ಮಹಾಕಾಳ್ ಆಯಪ್ಪ ಕೂಡ ಫೇಮಸ್ ಆಗ್ಬಿಟ್ರು. ಅವರು ಕೂಡ ಫೇಮಸ್ ಆಗ್ಬಿಟ್ರು. ಆಮೇಲೆ ಡಾಗ್ ಸತೀಶ್ ಮನೆಯಿಂದ ಆಚೆಗೆ ಹೋಗ್ಬಿಟ್ರು. ಈ ನಾಯಿ 2 ಕೋಟಿ, ನಾಯಿಗೆ ಹಾಕೋ ಬಿಸ್ಕೆಟ್ 20 ಕೋಟಿ ಅಂತ ಹೇಳ್ಕೊಂಡು ಆಯಪ್ಪ ಕೂಡ ಫೇಮಸ್ ಆಗ್ಬಿಟ್ರು. ಮಲ್ಲವ್ವ ಕೂಡ ಫೇಮಸ್ ಆಗ್ಬಿಟ್ಟಿದ್ದಾರೆ. ಎಲ್ರೂ ಸೆಲೆಬ್ರಿಟೀಸ್ ಆಗಿದ್ದಾರೆ ಈ ಸೀಸನ್ ಅಲ್ಲಿ. ನಂಬಕ್ಕೆ ಆಗಲ್ಲ ಈ ರೇಂಜ್ಗೆ ಇವರು ಈ ಶೋನ ತಗೊಂಡು ಹೋಗ್ತಾರೆ ಅಂತ. ಈವನ್ ಕಲರ್ಸ್ ಕನ್ನಡ ಕೂಡ ಅನ್ಕೊಳಲ್ಲ. ಕಲರ್ಸ್ ಕನ್ನಡ TRP ಖಂಡಿತವಾಗಿಯೂ ಕಿತ್ಕೊಂಡು ಹೋಗಿದೆ. ನೆಕ್ಸ್ಟ್ ಲೆವೆಲ್, ಈ ಲೆವೆಲ್ TRP ಯಾವ ಸೀಸನ್ ಅಲ್ಲೂ ಬಂದಿರಕ್ ಚಾನ್ಸೇ ಇಲ್ಲ. ನನ್ಗೊಂದೊಂದು ಪೋಸ್ಟರ್ಗಳು, ಒಂದೊಂದು ವಿಡಿಯೋಗಳು, ಆ ಮೀಮ್ಸ್ ನೋಡ್ತಾನೆ ಇರೋಣ ಅನ್ಸುತ್ತೆ. ನಾನು ರೀಲ್ಸು ಈ ಸೀಸನ್ ಅಲ್ಲೇ ಹೆಚ್ಚು ನೋಡಿರೋ ಅಂತದ್ದು. ಯೂಶುವಲಿ ನಾನು ಎಲ್ಲರ ತರ ರೀಲ್ಸ್ ನ ತುಂಬಾ ಹೊತ್ತು ಸ್ಕ್ರೋಲ್ ಮಾಡಲ್ಲ. ಸುಮ್ನೆ ಒಂದು ಅರ್ಧ ಗಂಟೆನೋ 20 ನಿಮಿಷನೋ ನೋಡ್ಬಿಟ್ಟು ಒಂದ್ ದಿನದಲ್ಲಿ ಅಷ್ಟೇ ಮ್ಯಾಕ್ಸಿಮಮ್ ಫೋನ್ ಅಲ್ಲಿ ರೀಲ್ಸ್ ನೋಡೋದು. ಅಂತದ್ರಲ್ಲಿ ಇವಾಗ ನಾನೇ 1 hour 1.5 hour ನೋಡ್ತಾ ಇದ್ದೀನಿ. ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ಬಿಟ್ಟಿದೆ ನಂದು. ಈ ವೀಕ್ ಅಲ್ಲಿ ಸ್ಕ್ರೀನ್ ಟೈಮು ಜಾಸ್ತಿ ತೋರಿಸಿದೆ. ಇವತ್ತು ಸಂಡೇ ಅಲ್ವಾ, ಹಾಗೆ ಅಷ್ಟ್ರ ಮಟ್ಟಿಗೆ ಅಡಿಕ್ಷನ್ ಆಗೋಗಿದೆ. ಅದೇ ಒಂದ್ ಬೇಜಾರು ಏನ್ ಗೊತ್ತಾ, ಇವತ್ತೇ ಫಿನಾಲೆ, ಇವತ್ತು ಆಗೋಗತ್ತೆ, ನಾಳೆಯಿಂದ ಬಿಗ್ ಬಾಸ್ ಇಲ್ಲ. ಅದ್ರಲ್ಲೂ ಈ ಸೀಸನ್ ನ ಕಂಟೆಸ್ಟೆಂಟ್ ಗಳನ್ನ ನಾವು ಖಂಡಿತ 9:30ಗೆ ಎಲ್ರೂ ಮಿಸ್ ಮಾಡ್ಕೋತೀವಿ ಅಂತ ಅನ್ಕೊಂಡಿದೀನಿ. ಇಷ್ಟರ ಮಟ್ಟಿಗೆ ಕರ್ನಾಟಕದ ಜನತೆ ಪ್ರೋತ್ಸಾಹ ಕೊಟ್ಟು ಪ್ರೀತಿಸಿ ಮಾಡಿರುವಂತ ಕಾರ್ಯಕ್ರಮ. ಸುದೀಪ್ ಅವ್ರನ್ನ ಕೂಡ ಬಿಟ್ಟಿಲ್ಲ ಅಂದ್ರೆ ಕೇಳಿ. ನಿನ್ನೆ ಸುದೀಪ್ ಅವ್ರು ಒಂದ್ ಮಾತು ಹೇಳ್ತಾರೆ ಬಿಗ್ ಬಾಸ್ ಅಲ್ಲಿ, ನೋಡ್ರಪ್ಪ, ಅದು ನನ್ನ ಪರ್ಸನಲ್ ಕಿಚ್ಚನ ಚಪ್ಪಾಳೆ, ಅದನ್ನು ಕೂಡ ಕಮೆಂಟ್ ಮಾಡ್ತಿರಲ್ರು ಅಂದ್ರೆ. ಇವತ್ತು ನಮ್ಮ ಒಬ್ರು ನಾನ್ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋ ಒಬ್ರು ಗೊತ್ತಿರೋರು ಪರಿಚಯದವ್ರು ಏನ್ ಬರ್ದಿದ್ದಾರೆ ಗೊತ್ತಾ? ನೋಡ್ಬಿಟ್ಟು ನನಗ್ ನಗಡಿ ಸಾಕಾಯ್ತು. ಅವರೆಲ್ಲ ಆ ತರ ಇಲ್ಲ ಅಂದಿದ್ರೆ, ಕರ್ನಾಟಕದ ಜನತೆ ನೀವ್ ಹೇಳಿದ್ದನ್ನೆಲ್ಲ ಕಮೆಂಟ್ ಮಾಡಿಲ್ಲ ಅಂದಿದ್ರೆ ನೀವೆಲ್ಲಾದ್ರೂ ಗಾರೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಸುದೀಪ್ ಅವರು ಅಂದ್ಬಿಟ್ಟಿದ್ದಾರೆ. ನನಗ್ ನಗಡಿ ಸಾಕಾಯ್ತದ್ನ. ಅಂದ್ರೆ ಅಷ್ಟ್ರ ಮಟ್ಟಿಗೆ ಬಿಗ್ ಬಾಸ್ ಜನರನ್ನ ಹಿಡಿದಿಟ್ಕೊಂಡಿದೆ. ಅಶ್ವಿನಿನೇ ಗೆಲ್ಲೋದು ಅಂತ ಒಂದ್ ಕಡೆ ಜನ, ಒಂದ್ ಕಡೆ ಗಿಲ್ಲಿನೇ ಅಂತ. ನೆಕ್ಸ್ಟ್ ಲೆವೆಲ್ ಕನ್ನಡ ಪರ ಹೋರಾಟಗಾರರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಫಸ್ಟ್ ಟೈಮ್ ಈ ಶೋಗೆ ವೋಟ್ ಮಾಡಿಸೋದಕ್ಕೆ. ಆದ್ರೂ ಗಿಲ್ಲಿ ಕ್ರಿಯೇಟ್ ಮಾಡಿರೋ ಹವಾ ಯಾರು ಕ್ರಿಯೇಟ್ ಮಾಡಿಲ್ಲ. ನೆಕ್ಸ್ಟ್ ಲೆವೆಲ್ ಗುರು.
ಏನೋ ತುಂಬಾ ಸಿನಿಮಾ ಆಫರ್ಸ್ ಬರುತ್ತೆ ಅಂತ ಕೆಲವ್ರು ಹೇಳ್ತಾ ಇದಾರೆ, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತಾ ಇದಾರೆ. ಜಗ್ಗೇಶ್ ಅವ್ರು ಬೇರೆ ಒಂದ್ ಮಾತು ಹೇಳ್ಬಿಟ್ಟಿದ್ದಾರೆ, ಅದು ಇವಾಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. 1 ವರ್ಷದೊಳಗಡೆ ಗಿಲ್ಲಿ ನೀನೊಂದ್ ಕೊಡೆ ಹಿಡ್ಕೊಂಡು ಹಿಂದ್ಗಡೆ 4 ಜನ ಹಾಕೊಂಡು ಓಡಾಡ್ತೀಯ ಅಂತ ಹೇಳ್ಬಿಟ್ಟಿದ್ದಾರೆ. ಅದು ಕೂಡ ವೈರಲ್ ಇವತ್ತು. ಗಿಲ್ಲಿ ಸೆಲೆಬ್ರಿಟಿ ಆಗಿ ಆಯ್ತು, ಧಮ್ಕಿ ಕೊಡ್ತಾ ಇದಾರೆ ಲಿಟ್ರಲಿ. ವ್ಯೂವರ್ಸ್ ಅಲ್ಲ ಇವರು, ರೌಡೀಸ್ ತರ ಏನ್ ಧಮ್ಕಿ ಬೇರೆ. ಗಿಲ್ಲಿ ಗೆದ್ದಿಲ್ಲ ಅಂತಂದ್ರೆ ಇದು ಶೋನೇ ಫೇಕು ಅನ್ನೋ ತರ. ನನ್ಗೆ ಆಶ್ಚರ್ಯ ಆಗೋಯ್ತು, ಏನ್ ಈ ರೇಂಜ್ಗೆ ಫಾಲೋಯಿಂಗು ಗಿಲ್ಲಿಗೆ ಅಂತ. ಆ ಟ್ಯಾಟೂ ಗುರು ಎಷ್ಟು ಜನ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ, ಪಳಾರ್ ಗಿಲ್ಲಿ ಅಂತೆ. ಅಂದ್ರೆ ಪಳಾರ್ ಅಂದ್ರೆ ಏನು ಅಂತ ನಂಗೆ ನಿಜ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ ಆಯ್ತಾ. ವಾಟ್ ಈಸ್ ಪಳಾರ್ ಅಂತ? ಪಳಾರ್ ಅಂದ್ರೆ ನಿಜವಾಗ್ಲೂ ಗೊತ್ತಿಲ್ಲ ನನ್ಗೆ, ನೀವು ಕಮೆಂಟ್ ಮಾಡ್ಬೇಕು. ಅಂಡ್ ನಿಮ್ಗೆ ಎಷ್ಟು ಖುಷಿ ಇದೆ ಗಿಲ್ಲಿ ಗೆಲ್ಲೋದು? ಗಿಲ್ಲಿನೇ ಯಾಕೆ ಈ ಸೀಸನ್ ಅಲ್ಲಿ ವಿನ್ನರ್ ಆಗ್ಬೇಕು ಅಂತ ನೀವ್ ಅನ್ಕೊಂತಾ ಇದ್ರಿ? ಬಿಕಾಸ್ ಆಫ್ ಎಂಟರ್ಟೈನ್ಮೆಂಟ್. ನನ್ಗಂತೂ ಎಂಟರ್ಟೈನ್ಮೆಂಟೇ ಮ್ಯಾಟ್ರು. ಯಾಕಂದ್ರೆ ರಾತ್ರಿ 9:30 ಬರೋ ಶೋನ ಎಂಟರ್ಟೈನ್ಮೆಂಟ್ಗೋಸ್ಕರನೇ ನೋಡುವಂಥದ್ದು. ನಿಜವಾಗ್ಲೂ ಗಿಲ್ಲಿ ಅದನ್ನ ನಮ್ಮೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ, ನೀವು ಎಂಜಾಯ್ ಮಾಡಿದೀರಾ. ಜೊತೆಗೆ ರಕ್ಷಿತಾ ಕೂಡ ತುಂಬಾ ಚೆನ್ನಾಗಿ ಆ ಚಿಕ್ಕ ವಯಸ್ಸಿಗೆ ಎಷ್ಟು ಆಕೆಗೆ ಪ್ರಬುದ್ಧತೆ ಇದೆ ಅನ್ನೋದನ್ನ ಆಕೆ ತೋರಿಸ್ಕೊಂಡಿದ್ದಾಳೆ. ತುಂಬಾ ಚೆನ್ನಾಗಿ ಹೋಗಿದೆ ಶೋ. ಸೊ ಟುಡೇ ಇಸ್ ಲಾಸ್ಟ್ ಡೇ. ನಿಮ್ಗೇನ್ ಅನ್ನಿಸ್ತು ಇಷ್ಟು ದಿನ ಈ ಶೋನ ನೋಡಿ? ಬಿಗ್ ಬಾಸ್ ಪ್ರಿಯರಿಗೋಸ್ಕರನೇ ಈ ವಿಡಿಯೋ. ಮತ್ತೆ ನಾಳೆಯಿಂದ ಇಲ್ಲ, ಇನ್ ಯಾವಾಗ ನೆಕ್ಸ್ಟ್ ಬಿಗ್ ಬಾಸ್ ಬರುತ್ತೋ ನಮಗ್ ಗೊತ್ತಿಲ್ಲ. ಬರುವಾಗ ಈ ತರನೇ ಒಂದು ಒಳ್ಳೆ ಮಿಕ್ಸ್ ಇರುವಂತ, ಅಂದ್ರೆ ಎಲ್ಲ ಕಾಮಿಡಿ, ಸ್ವಲ್ಪ ಗಲಾಟೆ ಮಾಡೋರು ಎಲ್ಲರೂ ಇರುವಂತವ್ರು ಬರ್ಲಿ ಬಿಗ್ ಬಾಸ್ ಮನೆಗೆ ಅಂತ ಹೇಳೋಣ. ಅದೊಂದು ಸೆಟ್ಟು ಅಂತ ಹೇಳಿ ನಿನ್ನೆ ಹೇಳ್ತಾರೆ, ಆದ್ರೆ ಸೆಟ್ ತರ ನನ್ಗೂ ಅನ್ಸಿರ್ಲಿಲ್ಲ. ಅದೇನೋ ಮನೆ ತರ, ಅವರು ಬೆಡ್ರೂಮ್ ಅಲ್ಲಿ ಇರ್ತಾರೆ, ಇವಾಗ ಅಲ್ಲಿರ್ತಾರ, ಇವಾಗ ಏನೋ ಒಂದು ವಿಚಾರ ಆಗ್ತಾ ಇದೆ, ಈ ತರ ಥಾಟ್ಸ್ ನನ್ಗೂ ಬರ್ತಾ ಇತ್ತು. ಬಿಗ್ ಬಾಸ್ ಶೋ ಇನ್ನೇನು 9:30 ಸ್ಟಾರ್ಟ್ ಆಗತ್ತೆ ಅನ್ನುವಾಗ ಏನಾದ್ರು ಮಾಡ್ತಾ ನಾನು ಏನಾದ್ರು ಕಿಚನ್ ಅಲ್ಲಿ ಇದ್ರೆ ನನ್ಗೆ ಈ ತರ ಒಂದು ಫೀಲಿಂಗ್ಸ್ ಬರ್ತಾ ಇತ್ತು. ಎನಿವೇಸ್, ಗಿಲ್ಲಿ ಗಿಲ್ಲಿ ಮನೆ ಕೆಲ್ಸನೇ ಮಾಡಿಲ್ಲ ಅಂತ ಹೇಳೋದಕ್ಕೆ ಎಲ್ರು ಹೇಳ್ತಾರಲ್ವಾ ಅಲ್ಲಿರೋ ಕಂಟೆಸ್ಟೆಂಟ್ಗಳು. ಅದಕ್ಕೆ ನಮ್ಮ ಒಬ್ರು ಪರಿಚಯದವ್ರು ಏನ್ ಹೇಳಿದ್ರು ಗೊತ್ತಾ? ಏನು ಮನ್ರೇಗಾನೋ ಅಥವಾ VB ರಾಮ್ಜಿ ಕೆಲ್ಸಕ್ಕೆ ಹೋಗಿದಾನ, ಕೂಲಿ ಕಾರ್ಮಿಕನ, ಅಲ್ಲಿ ಕೆಲ್ಸ ಮಾಡಕ್ ಹೋಗಿದಾನ. ಅದ್ರ ಅಂಡರ್ ಅಲ್ಲಿ ಏನೋ ಅವ್ರ ತೋಟದಲ್ಲಿ ಕೆಲ್ಸ ಮಾಡಿದ್ರೆ ಹಂಗೆ ಹೇಳ್ಬೇಕಪ್ಪ, ಕೆಲ್ಸ ಮಾಡ್ತಾ ಇಲ್ಲ, ನಾವ್ ಅದ್ರ ಅಂಡರ್ ಅಲ್ಲಿ ಸಂಬಳ ಕೊಡಕ್ ಆಗಲ್ಲ ಅನ್ಬಿಟ್ಟು. ಅಲ್ಲಿ ಬಿಗ್ ಬಾಸ್ ಶೋಗ್ ಹೋಗ್ಬಿಟ್ಟು ಮನೆ ಕೆಲ್ಸ ಮಾಡಕ್ ಹೋಗಿದಾನ, ಹೋಗಿ ಮೇಡಮ್ ನೀವು ಅಂತ ಹೇಳ್ಬಿಟ್ಟು ನನ್ನ ಹತ್ರನೇ ಹೇಳಿದ್ರು. ಕೆಲ್ಸ ಮಾಡಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದಾರೆ ಅಂದಷ್ಟೇ, ನಾನ್ ನೆಗೆಟಿವ್ ಆಗೂ ಹೇಳಿಲ್ಲ. ರಕ್ಷಿತಾ ಕೆಲ್ಸ ಮಾಡ್ತಾಳೆ ಅನ್ನೋದಕ್ಕೆ ಅಷ್ಟ್ರ ಮಟ್ಟಿಗೆ ನೆಕ್ಸ್ಟ್ ಲೆವೆಲ್ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ. ಬಿಟ್ರೆ ಇವರೇ ಹೋಗ್ಬಿಟ್ಟು ಗಿಲ್ಲಿ ಪರವಾಗಿ ಮನೆಯಲ್ಲಿ ಕೆಲಸ ಮಾಡ್ಬಿಡ್ತಾ ಇದಾರೇನೋ ಅನ್ನೋ ರೇಂಜ್ಗೆ ಗಿಲ್ಲಿಗೆ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಈಗ ಹೇಗೆ ಮನೆ ಮಗಳು ಅಂತ ನಾವು ಮಾತಾಡ್ತೀವಿ ಕೆಲವು ಹೆಣ್ಮಕ್ಳ ಬಗ್ಗೆ, ಆ ರೀತಿ ಮನೆ ಮಗ ಆಗೋಗ್ಬಿಟ್ಟಿದ್ದಾನೆ, ಮನೆ ಅಳಿಯ ಆಗೋಗ್ಬಿಟ್ಟಿದ್ದಾನೆ. ಏನ್ ಹೇಳಿದ್ರು ಕಮ್ಮಿನೇ. ಆ ರೇಂಜ್ಗೆ ಗಿಲ್ಲಿನ ಜನ ಹೊತ್ತು ಮೆರೆಸ್ತಾ ಇದ್ದಾರೆ, ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಏನೇ ಇರ್ಲಿ, ಆ ಸ್ಟಾರ್ಡಮ್ ಗಿಲ್ಲಿ ಅವ್ರಿಗೆ ಉಳ್ಕೊಳ್ಳಿ, ಮತ್ತಷ್ಟು ಅವಕಾಶಗಳು ಸಿಗ್ಲಿ. ಇನ್ಮೇಲೆ ನಮಗೂ ಗಿಲ್ಲಿ ಬಗ್ಗೆ ಮಾತಾಡೋ ಅವಕಾಶಗಳು ಇರಲ್ಲ, ಯಾಕಂದ್ರೆ ಟುಡೇ ಇಸ್ ಫಿನಾಲೆ. ಎಲ್ರಿಗೂ ಗೊತ್ತು. ಲಾಸ್ಟ್ ಆಗಿ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಡಮಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ, ರಕ್ಷಿತಾ ರನ್ನರ್ ಅಪ್ ಹಾಕೋದು ಪಕ್ಕ ಅಂತ ಹೇಳ್ತಾ ಜೈ ಮಹಾಕಾಳ್. ನಮ್ಮ ಧ್ರುವಂತ ಡೈಲಾಗ್ ಇಲ್ದೆ ಕಂಪ್ಲೀಟ್ ಮಾಡೋದು ಬೇಡ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ನಿಮ್ಮ ಅಭಿಪ್ರಾಯಗಳನ್ನ ಬಿಗ್ ಬಾಸ್ ಬಗ್ಗೆ ಏನೇನೆಲ್ಲ ಇದೆ, ಸುದೀಪ್ ಅವ್ರ ಬಗ್ಗೆ ಏನ್ ಅನ್ಸುತ್ತೆ, ಎಲ್ಲ ಕಂಟೆಸ್ಟೆಂಟ್ಸ್ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ, ನೀವು ಕಮೆಂಟ್ ಮಾಡಿ, ನಾವು ಕೇಳಿಸ್ಕೊತೀವಿ. ಎನಿವೇಸ್ ಫ್ರೆಂಡ್ಸ್, ಥ್ಯಾಂಕ್ ಯು.